ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತನೇ ವಿಡಿಯೋದಲ್ಲಿ ನಾವು ಏಪ್ರಿಲ್ ತಿಂಗಳ ಸಾರಿ ಇದು ಮಿಸ್ಟೇಕ್ ಆಗಿದೆ. ಮೇ ತಿಂಗಳ 14 ಮತ್ತು 15 ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದು ಎಡಿಟಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಫ್ರೆಂಡ್ಸ್, ಸಾರಿ. ಎಲ್ಲ ಅದೇ ರೀತಿಯಾಗಿದೆ ಅಂದ್ಕೊಳ್ತೀನಿ, ಸಾರಿ. ಮೇ ತಿಂಗಳ 14 ಮತ್ತು 15 ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ವಿಶ್ವದ ಮೊದಲ ಹಂದಿ ಕಿಡ್ನಿ ಹಾಕಿಸಿಕೊಂಡ ವ್ಯಕ್ತಿ ಯಾರಂತ ಮೊದಲ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ರಿಚರ್ಡ್ ಸ್ಲೇಮ್ಯಾನ್. ಈ ರಿಚರ್ಡ್ ಸ್ಲೇಮ್ಯಾನ್ ಅವರು ವಿಶ್ವದ ಮೊದಲ ಹಂದಿ ಕಿಡ್ನಿಯನ್ನು ಹಾಕಿಸಿಕೊಂಡ ವ್ಯಕ್ತಿಯಾಗಿದ್ದಾರೆ. ಇವರು ವಿಶ್ವದಲ್ಲಿ ಹಂದಿ ಕಿಡ್ನಿ ಹಾಕಿಸಿಕೊಂಡ ವಿಶ್ವದ ಮೊದಲ ವ್ಯಕ್ತಿ ಇತ್ತೀಚೆಗೆ ಸಾವು ಆಗಿದ್ದಾರೆ. ನ್ಯೂಸ್ ನೋಡೋದಾದರೆ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಂದಿಯೊಂದರ ಮೂತ್ರಪಿಂಡವನ್ನು ಕಸಿ ಮಾಡಿಸಿಕೊಂಡು ಇತಿಹಾಸ ಸೃಷ್ಟಿಸಿದ ಅಮೆರಿಕದ ಮೆಸಚೂಸೆಟ್ಸ್ ರಾಜ್ಯದ ರಿಚರ್ಡ್ ಸ್ಲೇಮ್ಯಾನ್ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಕೆಲವೇ 2 ತಿಂಗಳಲ್ಲೇ ಸಾವನ್ನಪ್ಪಿದ್ದಾರೆ. ಅಂದರೆ ಇವರು ಇತ್ತೀಚೆಗೆ ಹಂದಿ ಕಸಿಯನ್ನು ಮಾಡಿಕೊಂಡಿದ್ದರು ಇವರು ಮೂತ್ರಪಿಂಡದಲ್ಲಿ. ಇತ್ತೀಚೆಗೆ ಅವರು ಸಾವನ್ನಪ್ಪಿದ್ದಾರೆ. ಇವರಿಗೆ ವಯಸ್ಸು 62 ವರ್ಷ ಇದ್ದವು. ಅದೇ ರೀತಿಯಾಗಿ ಅವರು ಸ್ಲೇಮ್ಯಾನ್ ಸಾವನ್ನಪ್ಪಿದ್ದಕ್ಕೆ ಹಂದಿ ಮೂತ್ರಪಿಂಡ ಕಸಿಯು ಕಾರಣವಲ್ಲ ಎಂಬುದಾಗಿ ಅವರಿಗೆ ಚಿಕಿತ್ಸೆ ನೀಡಿದ ಮಸಾಚೂಸೆಟ್ಸ್ ಜನರಲ್ ಆಸ್ಪತ್ರೆಯ ವೈದ್ಯರು ಘೋಷಿಸಿದ್ದಾರೆ. ಅವರು ಸತ್ತದಕ್ಕೆ ಅಥವಾ ಸಾವನ್ನಪ್ಪಿದ್ದಕ್ಕೆ ಈ ಹಂದಿ ಕಸಿ ಮಾಡಿದ ಕಾರಣ ಅಲ್ಲ ಅಂತ ಹೇಳಿ ಈ ಮಸಾಚೂಸೆಟ್ಸ್ ಜನರಲ್ ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದ್ದಾರೆ. ಅಮೆರಿಕದ ರಿಚರ್ಡ್ ಸ್ಲೇಮ್ಯಾನ್ಗೆ 2018ರಲ್ಲಿ ಮೊದಲ ಮಾನವರ ಕಿಡ್ನಿಯನ್ನು ಕಸಿ ಮಾಡಲಾಗಿತ್ತು. ಯಾವಾಗ? 2018ರಲ್ಲಿ ಮೊದಲ ಮಾನವರ ಕಿಡ್ನಿಯನ್ನು ಕಸಿ ಮಾಡಲಾಗಿತ್ತು ಇವರಿಗೆ, ರಿಚರ್ಡ್ ಸ್ಲೇಮ್ಯಾನ್ ಅವರಿಗೆ. ಮುಂದಿನ ಪ್ರಶ್ನೆಯನ್ನು ಹೋಗೋಣ. ಸಾರಿ ಫ್ರೆಂಡ್ಸ್, ಇದು ಮೇ ಆಗಬೇಕು, ಏಪ್ರಿಲ್ ಅಂತಿದೆ, ಅದನ್ನು ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋದಾದರೆ, ಅನಕ್ರು ಪ್ರಶಸ್ತಿ ಪಡೆದವರು ಯಾರು? ಈ ಅನಕ್ರು ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡಲಾಗಿದೆ. ಇದನ್ನು ಯಾರು ಪಡೆದಿದ್ದಾರೆ ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ 1 ಮತ್ತು 2 ಪಡೆದಿದ್ದೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಅಂದರೆ ಎಸ್.ಆರ್. ರಾಮಸ್ವಾಮಿ ಮತ್ತು ಬಿ.ಎಸ್. ಸ್ವಾಮಿ ಅವರಿಗೆ ಇತ್ತೀಚೆಗೆ ಅನಕು ಪ್ರಶಸ್ತಿಯನ್ನು ನೀಡಲಾಗಿದೆ. ನೋಡೋದಾದರೆ, ಅನಕು ಪ್ರತಿಷ್ಠಾನ ನೀಡುವ ಅನಕು ಪ್ರಶಸ್ತಿಗೆ ಲೇಖಕರಾದ ಎಸ್.ಆರ್. ರಾಮಸ್ವಾಮಿ ಹಾಗೂ ಬಿ.ಎಸ್. ಸ್ವಾಮಿ ಆಯ್ಕೆಯಾಗಿದ್ದಾರೆ. ಯಾರ್ಯಾರು ಅಂದರೆ ಬಿ.ಎಸ್. ರಾಮಸ್ವಾಮಿ ಮತ್ತು ಎಸ್.ಆರ್. ರಾಮಸ್ವಾಮಿ ಮತ್ತು ಬಿ.ಎಸ್. ಸ್ವಾಮಿ ಅವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಈ ಪ್ರಶಸ್ತಿಯು ತಲಾ 50,000 ನಗದು ಒಳಗೊಂಡಿದೆ. ಇದು 50,000 ನಗದನ್ನು ಒಳಗೊಂಡಿದೆ. 2022 ಮತ್ತು 23ನೇ ಸಾಲಿನ ಪ್ರಶಸ್ತಿಯನ್ನು ಪ್ರತಿಷ್ಠಾನ ಇತ್ತೀಚೆಗೆ ಪ್ರಕಟಿಸಿದೆ. ಎಸ್.ಆರ್. ರಾಮಸ್ವಾಮಿ ಅವರು ಉತ್ಥಾನ ಪತ್ರಿಕೆಯ ಗೌರವ ಸಂಪಾದಕರಾಗಿದ್ದಾರೆ. ಇವರು ಯಾರು? ಉತ್ಥಾನ ಪತ್ರಿಕೆಯ ಗೌರವ ಸಂಪಾದಕರಾಗಿದ್ದಾರೆ ಇವರು ರಾಮಸ್ವಾಮಿ ಅವರು. ಬಿ.ಎಸ್. ಸ್ವಾಮಿ ಅವರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ನಿವೃತ್ತಿಯನ್ನು ಹೊಂದಿದ್ದಾರೆ ಅಲ್ಲಿ ಆಕಾಶವಾಣಿಯಲ್ಲಿ. ಇವರು ಬಿ.ಎಸ್. ಸ್ವಾಮಿ ಅವರು ಇತ್ತೀಚೆಗೆ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ, ಅನಕ್ರು ಪ್ರಶಸ್ತಿಯನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಮದ್ರಾಸ್ IIT ಯಾವಾಗ ಸ್ಥಾಪನೆ ಆಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1959 ಅನಿಸುತ್ತೆ. ಸರಿಯಾದ ಉತ್ತರ ಬಿ ಆಗಿದೆ. ನ್ಯೂಸ್ ನೋಡೋದಾದರೆ, ಆರವ ಕಾರು ಮದ್ರಾಸ್ IIT ಗುರಿಯಾಗಿದೆ. ಅಂದರೆ ಇತ್ತೀಚೆಗೆ ಇದು 6ವ ಕಾರನ್ನು ರೆಡಿ ಮಾಡಿದೆ. ನ್ಯೂಸ್ ನೋಡೋದಾದರೆ, ಮುಂದಿನ ವರ್ಷದಾದ್ಯಂತಕ್ಕೆ 6ವ ಎಲೆಕ್ಟ್ರಿಕ್ ಕಾರನ್ನು ತಯಾರಿಸುವ ಯೋಜನೆಯನ್ನು ಮದ್ರಾಸ್ IIT ಆಯ್ಕೆಗೊಂಡಿದೆ.
ಏನಂತ ಮದ್ರಾಸ್ IIT ಮುಂದಿನ ವರ್ಷಕ್ಕೆ ಹಾರುವ ಕಾರನ್ನು ತಯಾರಿಸುತ್ತೇನೆಂದು ಹೇಳಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಅಥವಾ IIT ಮದ್ರಾಸ್ ವಿದ್ಯಾರ್ಥಿಗಳು 2022ರಲ್ಲಿ ಮೊದಲ ಎಲೆಕ್ಟ್ರಿಕ್ ಫಾರ್ಮುಲಾ ರೇಸಿಂಗ್ ಕಾರನ್ನು ಬಿಡುಗಡೆ ಮಾಡಿದ್ದರು. ಯಾವಾಗ 2022ರಲ್ಲಿ ಮೊದಲ ಎಲೆಕ್ಟ್ರಿಕ್ ಫಾರ್ಮುಲಾ ರೇಸಿಂಗ್ ಕಾರನ್ನು IITಯ ಮದ್ರಾಸ್ ವಿದ್ಯಾರ್ಥಿಗಳು ಬಿಡುಗಡೆಯನ್ನು ಮಾಡಿದ್ದರು. ಈ IIT ಮದ್ರಾಸ್ ಬಗ್ಗೆ ನೋಡೋದಾದರೆ IIT ಮದ್ರಾಸ್, ಈ IIT ಮದ್ರಾಸ್ ಸ್ಥಾಪನೆಯಾಗಿರೋದು 1959ರಲ್ಲಿ. ಸ್ಥಾಪನೆಯಾಗಿದ್ದು 1959ರಲ್ಲಿ. ಇದರಿರುವ ಸ್ಥಳ ಯಾವುದಪ್ಪ ಅಂದರೆ ಚೆನ್ನೈ ಕಂಡುಬರೋದು ತಮಿಳುನಾಡು ರಾಜ್ಯದಲ್ಲಿ. ಅದೇ ರೀತಿಯಾಗಿ ಭಾರತದ ಎಮಿನೆನ್ಸ್ 8 ಸಾರ್ವಜನಿಕ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದು ಯಾವುದು IIT ಮದ್ರಾಸು ಭಾರತದ ಎಮಿನೆನ್ಸ್ 8 ಸಾರ್ವಜನಿಕ ಸಂಸ್ಥೆಗಳಲ್ಲಿ ಇದು ಕೂಡ ಒಂದಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳಲ್ಲಿ ಒಂದಾಗಿರುವ IIT ಮದ್ರಾಸನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಯಾಗಿ ಗುರುತಿಸಲಾಗಿದೆ. ಇದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳಲ್ಲಿ IIT ಮದ್ರಾಸ್ ಕೂಡ ಒಂದಾಗಿದೆ. ಇದನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಲಾಗಿದೆ. ಇದನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಕೊರೋನಾ ವೈರಸ್ ಉಪತಳಿ ಇತ್ತೀಚೆಗೆ ಎಲ್ಲಿ ಕಾಣಿಸಿಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಹಾರಾಷ್ಟ್ರ. ಅಂದರೆ ನ್ಯೂಸ್ ನೋಡೋದಾದರೆ, ಕೋವಿಡ್ ಹೊಸ ಉಪತಳಿಯಾಗಿರುವ ಫ್ಲಿಟ್ರ್ನ 91ನೇ ಕೇಸ್ ಮಹಾರಾಷ್ಟ್ರದಲ್ಲಿ ಪತ್ತೆಯಾಗಿವೆ ಇತ್ತೀಚೆಗೆ. ಯಾವುದು ಫ್ಲಿಟ್ರ್ ಎಂಬ ಇತ್ತೀಚೆಗೆ ಹೊಸ ತಳಿ ಪತ್ತೆಯಾಗಿದೆ ಮಹಾರಾಷ್ಟ್ರದಲ್ಲಿ. ನ್ಯೂಸ್ ನೋಡೋದಾದರೆ, ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ಚಿಲಿ ದೇಶಗಳಲ್ಲಿ ಹೊಸ ಅಲೆಗೆ ಕಾರಣವಾಗಿರುವ ಒಮಿಕ್ರಾನ್ ಅಥವಾ ಕೊರೋನಾ ವೈರಸ್ನ ಹೊಸ ಉಪತಳಿಯಾಗಿರುವ ಇದೀಗ ಮಹಾರಾಷ್ಟ್ರದಲ್ಲಿ ಕೂಡ ಪತ್ತೆಯಾಗಿದೆ. ಕೊರೋನಾ ವೈರಸ್ನ ಹೊಸ ಉಪತಳಿ ಇದೀಗ ಮಹಾರಾಷ್ಟ್ರದಲ್ಲೂ ಕೂಡ ಪತ್ತೆಯಾಗಿದೆ. ಫ್ಲಿಟ್ರ್ ಎಂದು ಹೆಸರಾಗಿರುವ ಈ ಉಪತಳಿಯ 91 ಪ್ರಕರಣಗಳು ವಿವಿಧ ಜಿಲ್ಲೆಗಳಲ್ಲಿ ಪತ್ತೆಯಾಗಿವೆ. ಅಂದರೆ ಫ್ಲಿಟ್ರ್ ಎಂದು ಹೆಸರಿಸಲಾಗಿರುವ ಈ ಉಪತಳಿಯು ಒಟ್ಟು 91 ಜನಕ್ಕೆ ವಿವಿಧ ಜಿಲ್ಲೆಗಳಲ್ಲಿ ಪತ್ತೆಯಾಗಿವೆ ಇವು. ಅದೇ ರೀತಿಯಾಗಿ ಇದು ಹಿಂದೆ ಪತ್ತೆಯಾಗಿದ್ದ J1 ತಳಿಯನ್ನು ಮೀರಿಸುವ ಆತಂಕಕ್ಕೆ ಕಾರಣವಾಗಿದೆ. ಯಾವುದು? ಫ್ಲಿಟ್ರ್ ಎಂಬ ಹೊಸ ತಳಿಯು ಕಳೆದು ಹೋದ ತಳಿಗಿಂತ J1 ತಳಿಯನ್ನು ಮೀರಿಸುವ ಆತಂಕಕ್ಕೆ ಇದು ಕಾರಣವಾಗಿದೆ. ಅದಕ್ಕಿಂತ ಹೆಚ್ಚಿನ ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಪಾರದೀಪ್ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಈ ಪಾರದೀಪ್ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಒಡಿಶಾ. ಈ ಪಾರದೀಪ್ ಬಂದರು ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ಒಂದು ಬಂದರಾಗಿದೆ. ವ್ಯೂಹಾತ್ಮಕವಾಗಿ ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿರುವ ಇರಾನ್ನ ಚಾಬಾರ್ ಬಂದರಿನ ಒಂದು ಟರ್ಮಿನಲ್ ಅನ್ನು 10 ವರ್ಷ ನಿರ್ವಹಣೆ ಮಾಡುವ ಕುರಿತು ಭಾರತ ಮತ್ತು ಇರಾನ್ ಐತಿಹಾಸಿಕ ಒಪ್ಪಂದಕ್ಕೆ ಇತ್ತೀಚೆಗೆ ಸಹಿ ಹಾಕಿವೆ. ಭಾರತ ಮತ್ತು ಇರಾನ್ ದೇಶಗಳು ಇರಾನ್ನಲ್ಲಿರುವ ಚಾಬಾರ್ ಬಂದರಿನ ಒಂದು ಟರ್ಮಿನಲನ್ನು ಭಾರತ 10 ವರ್ಷದವರೆಗೆ ನಿರ್ವಹಣೆ ಮಾಡುವ ಕುರಿತು ಇವು ಎರಡು ದೇಶಗಳು ಸಹಿಯನ್ನು ಹಾಕಿಕೊಂಡಿವೆ. ವಿದೇಶದಲ್ಲಿರುವ ಬಂದರಿನ ನಿರ್ವಹಣೆಗೆ ಭಾರತ ಮುಂದಾದ ಮೊದಲ ಘಟನೆ ಇದಾಗಿದೆ. ಅಂದರೆ ಬೇರೆ ದೇಶದಲ್ಲಿ ಈ ಬಂದರಿನ ನಿರ್ವಹಣೆಯನ್ನು ತೆಗೆದುಕೊಂಡ
ಮೊದಲ ಘಟನೆ ಇದಾಗಿದೆ ಭಾರತ. ಅದೇ ರೀತಿಯಾಗಿ ಈ ಒಪ್ಪಂದವು ಪ್ರಾಂತೀಯ ಸಂಪರ್ಕ ಮತ್ತು ವ್ಯಾಪಾರಕ್ಕೆ ಬಹುದೊಡ್ಡ ಕಾಣಿಕೆ ನೀಡಲಿದೆ ಎಂದು ವಿಶ್ಲೇಷಿಸಲಾಗಿದೆ. ಜೊತೆಗೆ ಪಾಕಿಸ್ತಾನವನ್ನು ಸಂಪರ್ಕಿಸದೆ ಭಾರತ, ಇರಾನ್, ಅಫ್ಘಾನಿಸ್ತಾನ ನಡುವಣ ವ್ಯಾಪಾರ ವಹಿವಾಟಿಗೆ ಹೊಸ ಮಾರ್ಗವನ್ನು ತೆರೆಯಲಿದೆ. ಇದು ಅಂದರೆ ಪಾಕಿಸ್ತಾನವನ್ನು ಸಂಪರ್ಕ ಮಾಡದೆಯೇ ಭಾರತ ಆಗಿರ್ಬೋದು, ಇರಾನ್ ಮತ್ತು ಅಫ್ಘಾನಿಸ್ತಾನಗಳು ದೇಶಗಳು ವ್ಯಾಪಾರ ವಹಿವಾಟನ್ನು ಇವು ಹೊಸ ಮಾರ್ಗವನ್ನು ತೆರೆಯಲಿದ್ದಾವೆ. ಅದೇ ರೀತಿಯಾಗಿ ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ನೋಡೋಣ. ಭಾರತದ ಪ್ರಮುಖ ಬಂದರುಗಳು ಪಾರದೀಪ್ ಬಂದರು. ಇದು ಕಂಡುಬರೋದು ಒಡಿಶಾ ರಾಜ್ಯದಲ್ಲಿ ಪಾರದೀಪ್ ಬಂದರು ಕಂಡುಬರುತ್ತದೆ. ಅದೇ ರೀತಿಯಾಗಿ ಜವಾಹರ್ಲಾಲ್ ನೆಹರು ಬಂದರು ಕಂಡುಬರೋದು ಮಹಾರಾಷ್ಟ್ರ ರಾಜ್ಯದಲ್ಲಿ. ವಿಶಾಖಪಟ್ಟಣಂ ಬಂದರು, ಈ ವಿಶಾಖಪಟ್ಟಣಂ ಬಂದರು ಕಂಡುಬರೋದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ. ಅದೇ ರೀತಿಯಾಗಿ ನವಮಂಗಳೂರು ಬಂದರು, ಈ ನವಮಂಗಳೂರು ಬಂದರು ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಕರ್ನಾಟಕದಲ್ಲಿ ಕಂಡುಬರೋ ಬಂದರು ಯಾವುದಂದರೆ ಅದೇ ನವಮಂಗಳೂರು ಬಂದರಾಗಿದೆ. ಅದೇ ರೀತಿಯಾಗಿ ಕೊಚ್ಚಿ ಪೋರ್ಟ್ ಟ್ರಸ್ಟ್ ಬಂದರು, ಈ ಕೊಚ್ಚಿ ಪೋರ್ಟ್ ಟ್ರಸ್ಟ್ ಬಂದರು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಕೊನೆಯದಾಗಿ ಮುದ್ರಾ ಬಂದರು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಲಾಗಿದೆ. ಈ ಮುಂದ್ರಾ ಬಂದರು ಕಂಡುಬರೋದು ಗುಜರಾತ್ ರಾಜ್ಯದಲ್ಲಿ ಮುಂದ್ರಾ ಬಂದರು ಕಂಡುಬರುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಿಸ್ ಸೌತ್ ಏಷ್ಯಾ ವರ್ಲ್ಡ್ 2024 ಪ್ರಶಸ್ತಿಯನ್ನು ಪಡೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಉಮಾ ಸುರಕೋಡ. ನ್ಯೂಸ್ ನೋಡೋದಾದರೆ ಉಮಾಗೆ ಮಿಸೆಸ್ ಸೌತ್ ಏಷ್ಯಾ ವರ್ಲ್ಡ್ ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡಲಾಗಿದೆ. ಅಮೆರಿಕದಲ್ಲಿ ನೆಲೆಸಿರುವ ಧಾರವಾಡ ಜಿಲ್ಲೆಯ ಅಣಿಗೇರಿಯ ಉಮಾ ಸುರಕೋಡ ಅವರು ಮಿಸೆಸ್ ಸೌತ್ ಏಷ್ಯಾ ವರ್ಲ್ಡ್ 2024 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯಾರು? ಉಮಾ ಸುರಕೋಡ ಇವರು ಧಾರವಾಡ ಜಿಲ್ಲೆಯ ಅಣಿಗೇರಿಯದವರು. ಅದೇ ರೀತಿಯಾಗಿ ಅಮೇರಿಕದ ಮೈ ಡ್ರೀಮ್ ಟಿವಿ ವತಿಯಿಂದ ಟೆಕ್ಸಾಸ್ ರಾಜ್ಯದ ಡಲಾಸ್ ನಗರದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟಿಯಾಗಿರುವ ಪೂಜಾ ಬಾತ್ರಾ, ಈ ಪೂಜಾ ಬಾತ್ರಾ ಅವರು ಬಾಲಿವುಡ್ ನಟಿಯಾಗಿದ್ದಾರೆ. ಅವರು ಉಮಾ ಅವರಿಗೆ ಕಿರೀಟವನ್ನು ತೊಡಗಿಸಿ ಅಭಿನಂದಿಸಿದ್ದಾರೆ. ಇವರು ಪೂಜಾ ಬಾತ್ರಾ ಅವರು. ಮುಂದಿನ ನೋಡೋದಾದರೆ ಮುಂದೆ ಇವತ್ತಿನ ಒನ್ಲೈನರ್ಸ್ ಇದ್ದಾವೆ. ಇವತ್ತಿನ ಒನ್ಲೈನರ್ಸ್ ನೋಡೋಣ. ಇವತ್ತಿನ ಒನ್ಲೈನರ್ಸಲ್ಲಿ ಮೊದಲನೇದಾಗಿ ಅಮೇರಿಕದ ರಿಚರ್ಡ್ ಆ್ಯನ್ಸನ್ಗೆ ಸೆಲ್ಕೋ ಸೂರ್ಯ ಮಿತ್ರ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಯಾರಿಗೆ? ಸೆಲ್ಕೋ ಸೂರ್ಯ ಮಿತ್ರ ಪ್ರಶಸ್ತಿಯನ್ನು ಅಮೇರಿಕದ ರಿಚರ್ಡ್ ಅವರಿಗೆ ನೀಡಲಾಗಿದೆ. ಅದೇ ರೀತಿಯಾಗಿ 27ನೇ ರಾಷ್ಟ್ರೀಯ ಫೆಡರೇಷನ್ ಕಪ್ ಹಿರಿಯ ಅಥ್ಲೆಟಿಕ್ಸ್ ಕೂಟದಲ್ಲಿ ಕರ್ನಾಟಕದ ಉನ್ನತ ಅಯ್ಯಪ್ಪ ಚೇತನ್ ಚಿನ್ನದ ಪದಕ ಗೆದ್ದಿದ್ದಾರೆ. ಯಾರು? ಅಯ್ಯಪ್ಪ ಚೇತನ್ ಅವರು ಚಿನ್ನದ ಪದಕವನ್ನು 27ನೇ ರಾಷ್ಟ್ರೀಯ ಫೆಡರೇಷನ್ ಕಪ್ ಅಥ್ಲೆಟಿನಲ್ಲಿ ಕರ್ನಾಟಕದಿಂದ ಇವರು ಗೆದ್ದಿದ್ದಾರೆ. ಅಯ್ಯಪ್ಪ ಚೇತನ್ ಅವರು. ಅದೇ ರೀತಿಯಾಗಿ ಚೆಸ್ ಆಟಗಾರ ಚೆಸ್ ಆಟಗಾರರಾಗಿರುವ ಪಿ ಶ್ಯಾಮನಿಕಿಲ್ ಅವರು ಭಾರತದ 85ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಇವರು ಯಾರು? ಪಿ ಶ್ಯಾಮ್ ನಿಖಿಲ್ ಅವರು ಭಾರತದ 85ನೇ ಚೆಸ್ ಆಟಗಾರರಾಗಿದ್ದಾರೆ. ಗ್ರ್ಯಾಂಡ್ ಮಾಸ್ಟರ್ ಆಗಿ ಇವರು ಇತ್ತೀಚೆಗೆ ಹೊರಹೊಮ್ಮಿದ್ದಾರೆ. ಅದೇ ರೀತಿಯಾಗಿ ಒಡಿಶಾದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಣದುಬ್ಬರ ದಾಖಲಾಗಿದೆ. ಯಾವ ರಾಜ್ಯದಲ್ಲಿ? ಒಡಿಶಾದಲ್ಲಿ ಅತಿ ಹೆಚ್ಚು ಹಣದುಬ್ಬರ ದಾಖಲಾಗಿದೆ. ಅತಿ ಕಡಿಮೆ ಹಣದುಬ್ಬರ ದಾಖಲಾಗಿರುವ ರಾಜ್ಯ ನೋಡೋದಾದರೆ ನವದೆಹಲಿ.
ನವದೆಹಲಿಯಲ್ಲಿ ಅತಿ ಕಡಿಮೆ ಹಣದುಬ್ಬರ ದಾಖಲಾಗಿದೆ. ತುಳಸಿದಾಸರ ರಾಮಚರಿತಮಾನಸದ ಪುರಾತನ ಸಚಿತ್ರ ಹಸ್ತಪ್ರತಿಗಳು ಮತ್ತು ಪಂಚತಂತ್ರ ನೀತಿಕಥೆಗಳ 15ನೇ ಶತಮಾನದ ಹಸ್ತಪ್ರತಿಗಳು ಏಷ್ಯಾ ಪೆಸಿಫಿಕ್ 20 ಅಂಶಗಳಲ್ಲಿ ಸೇರಿಸಲಾಗಿದೆ. ಯಾರ್ದನ್ನು? ತುಳಸಿದಾಸರದು. ಈ ತುಳಸಿದಾಸರ ರಾಮಚರಿತಮಾನಸ ಮತ್ತು ಅವರ ಹಸ್ತಪ್ರತಿಗಳು ಮತ್ತು ಪಂಚತಂತ್ರ ನೀತಿಕಥೆಗಳು ಸೇರಿ 15ನೇ ಶತಮಾನದಲ್ಲಿರುವ ಎಲ್ಲ ಹಸ್ತಪ್ರತಿಗಳನ್ನು ಏಷ್ಯಾ ಪೆಸಿಫಿಕ್ 20 ಅಂಶಗಳಲ್ಲಿ ಸೇರಿಸಲಾಗಿದೆ. ಅದೇ ರೀತಿಯಾಗಿ ಭಾರತದ ಇಸ್ರೋ ಸಂಸ್ಥೆಯು ಚಂದ್ರಯಾನ 4 ಮಾಡಲು ಸಜ್ಜಾಗಿದೆ. ಇಸ್ರೋ ಸಂಸ್ಥೆಯು ಚಂದ್ರಯಾನ 4 ಮಾಡಲು ಸಿದ್ಧವಾಗಿದೆ. ಜಾಗವನ್ನು ಕೂಡ ಗುರುತಿಸಲಾಗಿದೆ. ಅದೇ ರೀತಿಯಾಗಿ ನೋಡೋದಾದರೆ ಲೋಕಸಭೆ ಚುನಾವಣೆ ನಡುವೆಯೇ ಭಾರತದ ಆರ್ಥಿಕತೆ ಬಗ್ಗೆ ಸಂತಸದ ವಿಚಾರವೊಂದು ಬಹಿರಂಗವಾಗಿದೆ. ಏನಪ್ಪ ಅಂದರೆ, ಮುಂದಿನ ವರ್ಷದ ವೇಳೆಗೆ ಭಾರತ ಜಗತ್ತಿನ 4ನೇ ದೊಡ್ಡ ಆರ್ಥಿಕತೆ ಆಗಲಿದೆ ಎಂದು ಹೇಳಲಾಗಿದೆ. 4ನೇ ದೊಡ್ಡ ಆರ್ಥಿಕತೆ ಆಗಲಿದೆ ಮುಂದಿನ ವರ್ಷ. ಜಪಾನ್ ಹಿಂದಿಕ್ಕಿ ಈ ಸಾಧನೆ ಮಾಡಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಭವಿಷ್ಯ ನುಡಿದಿದೆ. IMF ಏನೆಂದಿದೆ ಅಂದರೆ, ಜಪಾನನ್ನು ಹಿಂದಿಕ್ಕಿ ಭಾರತ ಜಗತ್ತಿನ 4ನೇ ದೊಡ್ಡ ಆರ್ಥಿಕತೆಯಾಗಲಿದೆ ಎಂದು IMF ಹೇಳಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಅನಿಸುತ್ತೆ. ಇದು ಸ್ಥಾಪನೆ ಯಾವಾಗ ಆಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. IMF ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವೀಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಯಾವ ವೀಡಿಯೋನು ಮಿಸ್ ಮಾಡದೆ ನೋಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲ ಇಂಪಾರ್ಟೆಂಟೇ ಇರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.